ಇಡೀ ಭಾರತ ದೇಶವೇ ಅಯೋಧ್ಯೆ ನಗರದ ಬಗ್ಗೆ ಮಾತನಾಡುತ್ತಿದೆ. ಜನವರಿ 22ರಂದು ರಾಮನ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಲಾಗುತ್ತದೆ. ಇನ್ನು ಈ ಅಯೋಧ್ಯೆ ನಗರದ ಬಗ್ಗೆ ನಿಮಗೆ ಸಾಕಷ್ಟು ಮಾಹಿತಿ ಇಲ್ಲದೇ ಇರಬಹುದು. ಅದರ ಬಗ್ಗೆ ಇಲ್ಲಿ ಸಂಪೂರ್ಣವಾಗಿ ಮಾಹಿತಿ ನೀಡಲಾಗಿದೆ. ಜನವರಿ 22ರಂದು ರಾಮ ಜನ್ಮಭೂಮಿ ಅಯೋಧ್ಯೆಯಲ್ಲಿ ರಾಮ ಮಂದಿರದ ಶಂಕುಸ್ಥಾಪನೆ ಜರುಗುತ್ತದೆ. ಸಮಸ್ತ ಹಿಂದೂಗಳ ಶ್ರದ್ಧಾ ಕೇಂದ್ರವಾಗಿ ಹೊರಹೊಮ್ಮಲಿದೆ. ಇನ್ನು ಉತ್ತರ ಪ್ರದೇಶ ರಾಜ್ಯದಲ್ಲಿರುವ ಈ ಅಯೋಧ್ಯೆಯು ರಾಮನ ಜನ್ಮಸ್ಥಳಕ್ಕೆ ಹೆಸರುವಾಸಿಯಾಗಿದೆ. ಹಾಗೆಯೇ ಮಥುರಾ, ಹರಿದ್ವಾರ, ಕಾಶಿ, ಉಜ್ಜಯಿನಿ, ಕಂಚಿ ಮತ್ತು ದ್ವಾರಕಾಗಳಂತೆ ಅಯೋಧ್ಯೆಯು ಹಿಂದೂಗಳ 7 ಪುರಾತನ ಪವಿತ್ರ ಸ್ಥಳಗಳಲ್ಲಿ ಒಂದಾಗಿದೆ. ಅಥರ್ವವೇದದಲ್ಲಿ ಅಯೋಧ್ಯೆಯನ್ನು ದೇವರ ನಗರ ಎಂದು ಕರೆಯಲಾಗುತ್ತದೆ. ಇದನ್ನು ಸ್ವರ್ಗಕ್ಕೆ ಹೋಲಿಸಲಾಗಿದೆ. ರಾಮಾಯಣದ ಪ್ರಕಾರ ಅಯೋಧ್ಯೆಯನ್ನು ಮನುವಿನಿಂದ ಸ್ಥಾಪಿಸಲಾಯಿತು. ಇದು ಹಲವು ವರ್ಷಗಳ ಕಾಲ ರಘುವಂಶಿ ರಾಜರ ರಾಜಧಾನಿಯಾಗಿ ಉಳಿಯಿತು. ಸರಯೂ ನದಿಯ ಪೂರ್ವ ದಂಡೆಯಲ್ಲಿರುವ ಅಯೋಧ್ಯ ನಗರದ ಪ್ರಾಚೀನ ಹೆಸರು ಸಾಕೇತ್. ಇನ್ನು ಈ ಸುಂದರವಾದ ಪಟ್ಟಣದ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಇಲ್ಲಿ ನೀಡಲಾಗಿದೆ. ಅಯೋಧ್ಯ ನಗರವು ಸುದರ್ಶನ ಚಕ್ರದಲ್ಲಿದೆ. ಸ್ಕಂದ ಪುರಾಣದ ಪ್ರಕಾರ ಅಯೋಧ್ಯ ನಗರವು ವಿಷ್ಣುವಿನ ಸುದರ್ಶನ ಚಕ್ರದ ಮೇಲೆ ನೆಲೆಗೊಂಡಿದೆ. ಇನ್ನು ಧಾರ್ಮಿಕ ದಂತಕಥೆಗಳ ಪ್ರಕಾರ ವಿಷ್ಣುವು ತನ್ನ ರಾಮಾವತಾರಕ್ಕಾಗಿ ಭೂಮಿಯನ್ನು ಆಯ್ಕೆ ಮಾಡಲು ಬ್ರಹ್ಮ, ಮನು, ದೇವಶಿಲ್ಪಿ ವಿಶ್ವಕರ್ಮ ಮತ್ತು ಮಹರ್ಷಿ ವಸಿಷ್ಠರನ್ನು ಕಳುಹಿಸಿದನು. ನಂತರ ವಿಶ್ವಕರ್ಮನು ಈ ನಗರವನ್ನು ನಿರ್ಮಿಸಿದನು. ಅಯೋಧ್ಯೆಯನ್ನು ಆಳಿದ ರಾಜ ದಶರಥನು ಅಯೋಧ್ಯೆಯ 63ನೇ ಆಡಳಿತಗಾರ ಎಂದು ಹೇಳಲಾಗುತ್ತದೆ. ಅಯೋಧ್ಯೆಯ ವಿಸ್ತೀರ್ಣ 2522 ಚದರ ಕಿಲೋಮೀಟರ್. ಸದ್ಯ ಅಯೋಧ್ಯೆಯಲ್ಲಿ ಭಗವಾನ್ ಶ್ರೀರಾಮನ ಭವ್ಯ ಮಂದಿರ ನಿರ್ಮಾಣ ಕಾರ್ಯ ನಡೆಯುತ್ತಿದೆ. ಇದಕ್ಕಾಗಿ ದೇಶಾದ್ಯಂತ ಜನರು ರಾಮ ಮಂದಿರ ನಿರ್ಮಾಣ ಕಾರ್ಯ ಆರಂಭವಾದಾಗಿನಿಂದ ಅಯೋಧ್ಯೆ ಒಂದು ಪ್ರಮುಖ ಪ್ರವಾಸಿ ಆಕರ್ಷಣೆಯಾಗಿ ಬಿಟ್ಟಿದೆ. ಜನರು ಜನವರಿ 22ರ ದಿನಾಂಕವನ್ನು ಹಬ್ಬದಂತೆ ಆಚರಿಸಲು ಎಲ್ಲ ತಯಾರಿ ನಡೆಸುತ್ತಿದ್ದಾರೆ. ಅಯೋಧ್ಯೆಯನ್ನು ಯಾರು ಸ್ಥಾಪಿಸಿದನು? ಧಾರ್ಮಿಕ ಕಥೆಗಳ ಪ್ರಕಾರ ಭಗವಾನ್ ರಾಮನು ತನ್ನ ನಿವಾಸಕ್ಕೆ ಹೋದ ನಂತರ ಅಯೋಧ್ಯ ನಗರವು ನಿರ್ಜನವಾಯಿತು ಎಂದು ಹೇಳಲಾಗುತ್ತದೆ. ಏಕೆಂದರೆ ಅಯೋಧ್ಯೆಯ ಕ್ರಿಮಿಕೀಟಗಳು ಕೂಡ ರಾಮನ ಜೊತೆ ಹೋಗಿದ್ದವು. ನಂತರ ಭಗವಾನ್ ಶ್ರೀರಾಮನ ಮಗ ಕುಶನು ಅಯೋಧ್ಯ ನಗರವನ್ನು ಪುನಃ ಸ್ಥಾಪಿಸಿದನು. ಇದರ ನಂತರ ಸೂರ್ಯವಂಶಿಯ ಮುಂದಿನ 44 ತಲೆಮಾರುಗಳು ಅಯೋಧ್ಯೆಯ ಅಸ್ತಿತ್ವವನ್ನು ಮುಂದುವರೆಸಿದವು. ಮಹಾಭಾರತ ಯುದ್ಧದ ನಂತರ ಅಯೋಧ್ಯೆ ಮತ್ತೊಮ್ಮೆ ನಿರ್ಜನವಾಯಿತು ಎಂದು ಹೇಳಲಾಗುತ್ತದೆ. ಅಯೋಧ್ಯೆಯ ಮೇಲೆ ದಾಳಿ. ಅಯೋಧ್ಯ ನಗರವು ಅನೇಕ ದಾಳಿಯನ್ನು ಎದುರಿಸಲಿಲ್ಲವೇ ಎಂದು ನೀವು ಕೇಳಬಹುದು. ಹೌದು, ಅಯೋಧ್ಯೆ ಕೂಡ ಮಗಧದ ಮೌರ್ಯರು, ಗುಪ್ತರು ಮತ್ತು ಕನೌಜ್ನ ಆಡಳಿತಗಾರರ ಆಳ್ವಿಕೆಯಲ್ಲಿ ಒಳಪಟ್ಟಿತ್ತು. ಇಲ್ಲಿ ಮಹಮೂದ್ ಗಜ್ನಿಯ ಸೋದರಳಿಯ ಸೈಯದ್ ಸಲಾರ್ ಟರ್ಕಿಯ ಆಡಳಿತವನ್ನು ಸ್ಥಾಪಿಸಿದನು. ಕ್ರಿಸ್ತಶಕ 1526ರಲ್ಲಿ ಬಾಬರ್ ಕಮಾಂಡರ್ ಅಯೋಧ್ಯೆಯ ಮೇಲೆ ದಾಳಿ ಮಾಡಿದರು ಮತ್ತು 1528ರಲ್ಲಿ ಇಲ್ಲಿ ಮಸೀದಿಯನ್ನು ನಿರ್ಮಿಸಿದರು. ಇದನ್ನು 1992ರ ರಾಮ ಜನ್ಮಭೂಮಿ ಚಳವಳಿಯ ಸಮಯದಲ್ಲಿ ಕೆಡವಲಾಯಿತು. ಅಯೋಧ್ಯೆಯಲ್ಲಿ ನೋಡಬೇಕಾದ ಸ್ಥಳಗಳು. ಅಯೋಧ್ಯೆಯಲ್ಲಿ ಅನೇಕ ಪ್ರೇಕ್ಷಣೀಯ ಸ್ಥಳಗಳಿವೆ. ಅವುಗಳೆಂದರೆ ಠಾಕೂರ್ ಚೋಟಿ ಕಂಟೋನ್ಮೆಂಟ್, ತುಳಸಿ ಸ್ಮಾರಕ ಕಟ್ಟಡ, ಬಹುಬೇಗಂ ಸಮಾಧಿ, ದಾಂತ್ ಧವನ್ ಕುಂಡ್, ಗುಪ್ತರ್ ಘಾಟ್, ಹನುಮಾನ್ ಗರ್ಹಿ, ಸರಯೂ ನದಿ. ಫ್ರೆಂಡ್ಸ್, ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು
ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಧನ್ಯವಾದಗಳು.